ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಪ್ರತಿಯೊಬ್ಬರಿಗೂ ಗೌರವವನ್ನು ಕೊಡಬೇಕು. ಆದರೆ ಮಹಿಳೆಯರಿಗೆ ನಾವು ಇನ್ನೂ ಹೆಚ್ಚಿನ ಒಂದು ಗೌರವವನ್ನು ಕೊಡಬೇಕು. ಏನಕ್ಕೆ ಕೊಡಬೇಕು? ಅವ್ರು ಚೆನ್ನಾಗಿ ಕಾಣ್ತಾರೆ ಅಂತ. ಏನಕ್ಕೆ ಕೊಡಬೇಕು ಅಂದರೆ ಅವರು ಮಾಡುವಂತಹ ತ್ಯಾಗದಿಂದ ನಾವು ಅವ್ರಿಗೆ ಹೆಚ್ಚಿನ ಒಂದು ಗೌರವವನ್ನು ಕೊಡಬೇಕು. ಈಗ ಸಾಮಾನ್ಯವಾಗಿ ನಾವು ನೋಡ್ಬೋದು, ಆಫೀಸಿಂದ ಕೆಲಸ ಮಾಡ್ಕೊಂಡು ನಾವು ಮನೆಗೆ ಬಂದರೆ ನಾವು ಕೂತಿರ್ತೀವಿ, ಅವ್ರೇನು ಮಾಡ್ತಾ ಇರ್ತಾರೆ? ಪ್ರಸಾದನ ರೆಡಿ ಮಾಡೋದಕ್ಕೆ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಅದನ್ನು ನಮಗೆ ಅದು ಫ್ಲ್ಯಾಶೇ ಆಗಲ್ಲ ನಮಗೆ. ಯೂಶಲಿ ನಾವೇನು ಅನ್ಕೊಂತೀವಿ, ಅದು ನಮಗೆ ನಾರ್ಮಲ್ ಆಗಿಬಿಟ್ಟಿರುತ್ತೆ. ಆದರೆ ಅವರೂ ಕೆಲಸ ಮಾಡ್ಕೊಂಡು ಬಂದು ನಾವು ಕೂತಿರ್ಬೇಕಾದ್ರೆ ಅವರು ಪ್ರಸಾದನ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಆ ಒಂದು ಹೆಚ್ಚಿನ ಒಂದು ಗೌರವವನ್ನು ಕೊಡಬೇಕು. ಸೊ ಗೌರವವನ್ನು ಯಾವ ರೀತಿ ಕೊಡಬೇಕು? ನಾವು ನಮ್ಮ ಒಂದು 4 ಅವಸ್ಥೆಗಳಿದೆ, ಆಶ್ರಮಗಳಿದೆ: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ನಾವಿಲ್ಲಿ ಮೇಯ್ನಾಗಿ ನಮ್ಮ ಜೀವನದಲ್ಲಿ ಕಲಿಯುವಂಥ ಒಂದು ಇದು ಜಾಸ್ತಿ ಗೌರವವನ್ನು ನಾವು ಬೇರೆ ಇದು ವಾನಪ್ರಸ್ಥ ಆಮೇಲೆ ಸನ್ಯಾಸ ಏನಿದೆ ಇಲ್ಲಿ ಆಟೋಮೆಟಿಕ್ ಆಗಿ ಪ್ರತಿಯೊಬ್ಬರನ್ನು ಗೌರವವನ್ನು ಆ ಒಂದು ಅವಸ್ಥೆಯಲ್ಲಿ ಕೊಟ್ಬಿಡ್ತೀವಿ. ಆದರೆ ಈ ವೇಳರಲ್ಲಿ ನಾವೇನು ಮಾಡ್ತೀವಿ, ಸ್ವಲ್ಪ ನಮ್ಮ ಒಂದು ಮನಸ್ಸು ಅಲೆಗಳ ರೀತಿ ಆಡ್ತಾ ಇರುತ್ತೆ. ಒಂದ್ಸತಿ ಮೇಲಕ್ಕೆ ಹೋಗ್ತಾ ಇರುತ್ತೆ, ಒಂದ್ಸತಿ ಕೆಳಗಡೆ ಬರ್ತಾ ಇರುತ್ತೆ. ಆವಾಗ ನಾವು ಕೊಡುವಂಥ ಗೌರವದಲ್ಲಿ ಅದು ಹೆಚ್ಚು ಕಡಿಮೆ ಆಗೋಗುತ್ತೆ. ಅದಕ್ಕೋಸ್ಕರ ಈ ಒಂದು 2 ಅವಸ್ಥೆಯಲ್ಲಿ ನಾವು ಯಾವ ರೀತಿ ಕೊಡಬೇಕು ಅನ್ನೋದನ್ನ ಈ ದಿನ ನಾವು ತಿಳ್ಕೊಳ್ಳೋಣ. ಬ್ರಹ್ಮಚರ್ಯ ಅವಸ್ಥೆ ಅಂದ್ರೆ ಏನು? ಸ್ಟೂಡೆಂಟ್ ಲೈಫ್ ಈಸ್ ಬ್ರಹ್ಮಚರ್ಯ ಅವಸ್ಥೆ. ಸ್ಟೂಡೆಂಟ್ ಲೈಫಲ್ಲಿ ಏನು ಕೆಲಸ? ಡ್ಯೂಟಿ ಏನು? ಕಲಿಯೋದು. ಹೌದು ತಾನೆ? ಸ್ಟೂಡೆಂಟ್ ಲೈಫಲ್ಲಿ ಅಂದರೆ ಬ್ರಹ್ಮಚರ್ಯದಲ್ಲಿ ನಮಗಿರುವಂತಹ ಮೇನ್ ಡ್ಯೂಟಿ ಏನು? ಕಲಿಯೋದು, ಜ್ಞಾನವನ್ನು ಸಂಪಾದನೆಯನ್ನು ಮಾಡೋದು. ನಾವು ಮುಂದೆ ನನ್ನ ಜೀವನವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಅಭ್ಯಾಸ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಬ್ರಹ್ಮಚರ್ಯ ಅವಸ್ಥೆ. ಜ್ಞಾನವನ್ನು ಪಡಿಬೇಕು, ನನ್ನ ಮುಂದಿನ ಜೀವನನ ಯಾವ ರೀತಿ ನಾನು ಪ್ರಾಕ್ಟೀಸ್ ಮಾಡಬೇಕು ಅಂತ ಪ್ರಭುಗಳು ಹೇಳ್ತಾ ಇದ್ರು. ಯಾವ ರೀತಿ ನಾನು ಕೃಷ್ಣ ಪ್ರಜ್ಞೆನ ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು, ನನ್ನ ಬೆಳಿಗ್ಗೆ ಏಳೋದ್ರಿಂದ ಹಿಡ್ಕೊಂಡು ನನ್ನ ಜೀವನದಲ್ಲಿ ಎಂಟೈರ್ ಡೇನಲ್ಲಿ ನಾನು ಯಾವ ರೀತಿ ಆ್ಯಕ್ಟಿವಿಟಿನ ಮಾಡಬೇಕು, ಯಾವ ರೀತಿ ಬೇಗ ಮಲಗಬೇಕು, ಬೇಗ ಎದ್ದೇಳಬೇಕು, ಇವೆಲ್ಲನ ಅಭ್ಯಾಸ ಮಾಡೋದೇನೆ